ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿ ಯಾವ ವಿಟಮಿನ್ಸ್ ಕೊರತೆಯಾದರೆ ಬಾಯಿಯ ದುರ್ವಾಸನೆ ಬರುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ B12, ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಒಸಡುಗಳು ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ವಿಟಮಿನ್ ಸಿ ಅತ್ಯಗತ್ಯ. ಕೊರತೆಯು ಒಸಡುಗಳು ಊದಿಕೊಳ್ಳುವುದು, ರಕ್ತಸ್ರಾವ ಮತ್ತು ಬ್ಯಾಕ್ಟೀರಿಯಾದ ಫ್ಲೇಕ್ಗೆ ಕಾರಣವಾಗಬಹುದು. ಇದು ಬಾಯಿಯ ದುರ್ವಾಸನೆಗೆ ಕಾರಣವಾಗುತ್ತದೆ. ಹಾಗೆಯೇ ವಿಟಮಿನ್ ಡಿ ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತದೆ. ವಿಟಮಿನ್ ಡಿ ಕೊರತೆಯು ಹಲ್ಲುಗಳು ದುರ್ಬಲಗೊಳ್ಳಲು, ಹಲ್ಲು ಕೊಳೆಯುವ ಅಪಾಯ ಮತ್ತು ಒಸಡು ಸೋಂಕುಗಳಿಗೆ ಕಾರಣವಾಗಬಹುದು. ಇದು ಸಹ ಬಾಯಿಯ ದುರ್ವಾಸನೆಗೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ಪುರುಷರಲ್ಲಿ ಗುಪ್ತಾಂಗದ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಮುಖ ಕಾರಣವೇನು? ಆಪ್ಷನ್ಸ್: ಎ ನೈರ್ಮಲ್ಯ, ಬಿ ಬ್ಯಾಕ್ಟೀರಿಯಾ, ಸಿ ಅಲರ್ಜಿ, ಡಿ ಲೈಂಗಿಕತೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಪುರುಷರ ಗುಪ್ತಾಂಗದ ಸಮಸ್ಯೆಗಳೆಂದರೆ ತುರಿಕೆ, ನೋವು, ಉರಿ, ತದ್ದುಗಳು ಮತ್ತು ಅಸಹಜ ವಿಸರ್ಜನೆಗಳಂತಹ ಲಕ್ಷಣಗಳೊಂದಿಗೆ ಬರುತ್ತವೆ. ಇವು ಶಿಲೀಂಧ್ರ ಅಂದರೆ ಈಸ್ಟ್ ಸೋಂಕುಗಳು, ಬ್ಯಾಕ್ಟೀರಿಯಾ ಸೋಂಕುಗಳು, ಅಲರ್ಜಿಗಳು ಅಥವಾ ಲೈಂಗಿಕವಾಗಿ ಹರಡುವ ರೋಗಗಳಿಂದ ಉಂಟಾಗಬಹುದು. ಸ್ವಚ್ಛತೆ ಕಾಪಾಡುವುದು ಮುಖ್ಯ, ಆದರೆ ನೋವು, ಊತ ಅಥವಾ ದೀರ್ಘಕಾಲದ ಲಕ್ಷಣಗಳಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಗತ್ಯ. ಮೂರನೇ ಪ್ರಶ್ನೆ, ವಿಶ್ವದ ಗೋಡಂಬಿ ರಾಜಧಾನಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಪಣಜಿ, ಬಿ ಕಾರವಾರ, ಸಿ ವಿಶಾಖಪಟ್ಟಣಂ, ಡಿ ಕೊಲ್ಲಂ. ಸರಿಯಾದ ಉತ್ತರ ಆಪ್ಷನ್ ಡಿ ಕೊಲ್ಲಂ. ಕೇರಳದಲ್ಲಿರುವ ಕೊಲ್ಲಂ ಹಲವಾರು ದಶಕಗಳಿಂದ ಗೋಡಂಬಿ ಸಂಸ್ಕರಣೆ ಮತ್ತು ರಫ್ತಿಗೆ ಅತಿದೊಡ್ಡ ಕೇಂದ್ರವಾಗಿರುವುದರಿಂದ ಇದನ್ನು ವಿಶ್ವದ ಗೋಡಂಬಿ ರಾಜಧಾನಿ ಎಂದು ಕರೆಯಲಾಗುತ್ತದೆ. 20ನೇ ಶತಮಾನದಲ್ಲಿ ವಿಶ್ವದ ಅತಿದೊಡ್ಡ ಗೋಡಂಬಿ ಸಂಸ್ಕರಣಾ ಕೇಂದ್ರವಾಗಿ ಹೊರಹೊಮ್ಮಿದಾಗ ಕೊಲ್ಲಂ ಈ ಪ್ರಶಸ್ತಿಯನ್ನು ಗಳಿಸಿತು. ನಾಲ್ಕನೇ ಪ್ರಶ್ನೆ, ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿರುವ ಮೋಕ್ಷದಾಯಕ ನಗರಗಳು ಯಾವುವು? ಆಪ್ಷನ್ಸ್: ಎ ಮಥುರಾ, ಬಿ ವಾರಣಾಸಿ, ಸಿ ಕಾಂಚೀಪುರಂ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗರುಡ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಪುಣ್ಯಕ್ಷೇತ್ರಗಳನ್ನು ಮೋಕ್ಷದಾಯಕ ನಗರಗಳು ಎಂದೇ ಕರೆಯುತ್ತಾರೆ. ಇದನ್ನು ಸಪ್ತ ಮೋಕ್ಷಪುರಿಗಳು ಎಂದು ಸಹ ಉಲ್ಲೇಖಿಸಲಾಗುತ್ತದೆ. ಉತ್ತರ ಪ್ರದೇಶದ ಮಥುರಾ ಭಗವಾನ್ ಶ್ರೀಕೃಷ್ಣನ ಜನ್ಮಸ್ಥಳವಾಗಿದೆ. ಇದು ಸಹ ಮೋಕ್ಷ ನೀಡುವ 7 ನಗರಗಳಲ್ಲಿ ಎರಡನೆಯದು ಎಂದು ಗರುಡ ಪುರಾಣ ಉಲ್ಲೇಖ ಮಾಡಿದೆ. ಪುರಾಣಗಳಲ್ಲಿ ಹರಿದ್ವಾರವನ್ನು ಮಾಯಾಪುರಿ ಎಂದೇ ಕರೆಯಲಾಗುತ್ತಿತ್ತು. ಸಪ್ತ ಮೋಕ್ಷಪುರಿಗಳಲ್ಲಿ ಇದು ಮೂರನೆಯದಾಗಿದೆ. ಕಾಶಿ ಅಥವಾ ವಾರಣಾಸಿಯು ವಿಶ್ವದ ಅತ್ಯಂತ ಹಳೆಯ ಜೀವಂತ ನಗರಗಳಲ್ಲಿ ಒಂದಾಗಿದೆ. ಇದು ಸಪ್ತ ಮೋಕ್ಷಪುರಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದೆಂದು ಪರಿಗಣಿಸಲಾಗಿದೆ. ಗರುಡ ಪುರಾಣದ ಪ್ರಕಾರ ಈ ಕಾಶಿ ನಗರವು ಶಿವನ ತ್ರಿಶೂಲದ ಮೇಲೆ ನೆಲೆಗೊಂಡಿದೆ. ತಮಿಳುನಾಡಿನ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ನಗರವಾಗಿರುವ ಕಾಂಚೀಪುರಂ ಬಗ್ಗೆ ಗರುಡ ಪುರಾಣಗಳಲ್ಲಿ ಉಲ್ಲೇಖವಿದೆ. ಗರುಡ ಪುರಾಣವು ಇದನ್ನು ಮೋಕ್ಷ ನೀಡುವ 7 ನಗರಗಳಲ್ಲಿ ಒಂದು ಎಂದು ತಿಳಿಸಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಶಿಪ್ರಾ ನದಿ ತೀರದಲ್ಲಿದೆ. ಈ ನಗರವು ಶಿಪ್ರಾ ನದಿಯ ಮೇಲಿದ್ದು ಸಪ್ತ ಮೋಕ್ಷಪುರಿಗಳಲ್ಲಿ ಇದು ಕೂಡ ಒಂದಾಗಿದೆ. ಗರುಡ ಪುರಾಣದ ಪ್ರಕಾರ ಸಪ್ತ ಮೋಕ್ಷಪುರಿಗಳ ಪಟ್ಟಿಯಲ್ಲಿ ದ್ವಾರಕ ಕೊನೆಯ ನಗರವಾಗಿದೆ. ಇದನ್ನು ಶ್ರೀಕೃಷ್ಣ ಕರ್ಮಭೂಮಿ ಎಂದೇ ಕರೆಯಲಾಗುತ್ತದೆ. ಐದನೇ ಪ್ರಶ್ನೆ, ಗರ್ಭಧಾರಣೆಗೆ ಸಾಮಾನ್ಯವಾಗಿ ಗರ್ಭಕಂಠದ ಉದ್ದ ಎಷ್ಟಿರಬೇಕು? ಆಪ್ಷನ್ಸ್: ಎ 2.5 ಸೆಂಟಿಮೀಟರ್, ಬಿ 3ರಿಂದ 5 ಸೆಂಟಿಮೀಟರ್, ಸಿ 5ರಿಂದ 7 ಸೆಂಟಿಮೀಟರ್, ಡಿ 6ರಿಂದ 8 ಸೆಂಟಿಮೀಟರ್. ಸರಿಯಾದ ಉತ್ತರ ಆಪ್ಷನ್ ಬಿ 3ರಿಂದ 5 ಸೆಂಟಿಮೀಟರ್. ಗರ್ಭಾವಸ್ಥೆಯಲ್ಲಿ ಗರ್ಭಕಂಠದ ಉದ್ದ ಬಹಳ ಮುಖ್ಯ ಎನ್ನಲಾಗುತ್ತದೆ. ಇದು ಸರಿಯಾದ ಉದ್ದವನ್ನು ಹೊಂದಿದ್ದರೆ ಗರ್ಭಾವಸ್ಥೆಯಲ್ಲಿನ ಅಪಾಯವು ಕಡಿಮೆಯಾಗುತ್ತದೆ. ಗರ್ಭಾವಸ್ಥೆಯಲ್ಲಿ ಟ್ರಾನ್ಸ್ ವಾಜಿನಲ್ ಅಲ್ಟ್ರಾಸೌಂಡ್ ಮಾಪನಗಳು ಅತ್ಯಂತ ಸೂಕ್ತವಾದ ಗರ್ಭಕಂಠದ ಉದ್ದವು 3ರಿಂದ 5 ಸೆಂಟಿಮೀಟರ್ ನಡುವೆ ಇರುತ್ತದೆ. ವಿಶೇಷವಾಗಿ ಗರ್ಭಧಾರಣೆಯ 16ರಿಂದ 24ನೇ ವಾರದಲ್ಲಿ ಗರ್ಭಾವಸ್ಥೆಯ ಬೆಳವಣಿಗೆಗೆ ಸಹಾಯ ಮಾಡಲು ಸಾಮಾನ್ಯ ಗರ್ಭಕಂಠವು ಉದ್ದವಾಗಿ ಮತ್ತು ಮುಚ್ಚಿರುತ್ತದೆ. ಗರ್ಭಕಂಠದ ಉದ್ದ 2.5 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದರೆ ಇದು ಮಹಿಳೆಯರಿಗೆ ಅಕಾಲಿಕ ಜನನ, 2ನೇ ತ್ರೈಮಾಸಿಕ ಗರ್ಭಪಾತದ ಅಪಾಯವನ್ನು ಹೆಚ್ಚಿಸುತ್ತದೆ. ಆರನೇ ಪ್ರಶ್ನೆ, ಮನುಷ್ಯನ ಚರ್ಮದ ಕೆಳಗೆ ಎಷ್ಟು ಪದರಗಳು ಇವೆ? ಆಪ್ಷನ್ಸ್: ಎ 3, ಬಿ 5, ಸಿ 7, ಡಿ 9.
ಸರಿಯಾದ ಉತ್ತರ ಆಪ್ಷನ್ ಎ 3. ಮನುಷ್ಯನ ಚರ್ಮದ ಕೆಳಗೆ ಮುಖ್ಯವಾಗಿ 3 ಪದರಗಳು ಇವೆ. ಮೇಲ್ಭಾಗದ ಎಪಿಡರ್ಮಿಸ್, ಮಧ್ಯದ ಡರ್ಮಿಸ್ ಮತ್ತು ಆಳದ ಸಬ್ಕ್ಯೂಟಿಸ್. ಈ ಮೂರರಲ್ಲೂ ಸೇರಿ ಚರ್ಮವು ಒಟ್ಟಾರೆ ಸುಮಾರು 7 ವಿಭಿನ್ನ ಪದರಗಳನ್ನು ಹೊಂದಿದೆ. ಅವುಗಳಲ್ಲಿ ಎಪಿಡರ್ಮಿಸ್ನಲ್ಲಿ 5 ಮತ್ತು ಡರ್ಮಿಸ್ನಲ್ಲಿ 2 ಪ್ರಮುಖ ಉಪಪದರಗಳು ಇವೆ. 7ನೇ ಪ್ರಶ್ನೆ. ಕಣ್ಣಿನ ಕೆಳಗೆ ಕಪ್ಪು ವರ್ತುಲಗಳು ಅಥವಾ ಡಾರ್ಕ್ ಸರ್ಕಲ್ಸ್ ಮೂಡಲು ಕಾರಣವೇನು? ಆಪ್ಷನ್ಸ್ ಎ ಆನುವಂಶಿಕ, ಬಿ ನಿರ್ಜಲೀಕರಣ, ಸಿ ನಿದ್ರಾಹೀನತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವು ವ್ಯಕ್ತಿಗಳು ತಮ್ಮ ಕಣ್ಣುಗಳ ಕೆಳಗೆ ತೆಳುವಾದ ಚರ್ಮವನ್ನು ಹೊಂದಲು ಆನುವಂಶಿಕವಾಗಿ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಇದರಿಂದಾಗಿ ರಕ್ತನಾಳಗಳು ಹೆಚ್ಚು ಗಮನಾರ್ಹವಾಗಿವೆ. ನಿದ್ರೆಯ ಕೊರತೆ ಅಥವಾ ಕಳಪೆ ಗುಣಮಟ್ಟದ ನಿದ್ರೆ ರಕ್ತನಾಳಗಳನ್ನು ಹಿಗ್ಗಿಸಲು ಕಾರಣವಾಗಬಹುದು. ಇದು ಕಪ್ಪು ವೃತ್ತಗಳಿಗೆ ಕಾರಣವಾಗುತ್ತದೆ. ಸಾಕಷ್ಟು ಜಲಸಂಚಯನದ ಕೊರತೆಯು ನಿಮ್ಮ ಕಣ್ಣುಗಳ ಕೆಳಗಿರುವ ಚರ್ಮವನ್ನು ಕುಗ್ಗಿಸಿ ಕಪ್ಪು ವರ್ತುಲಗಳಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ. ಇನ್ನು ವಯಸ್ಸಾದಂತೆ ನಿಮ್ಮ ಚರ್ಮವು ಕಾಲಜನ್ ಅನ್ನು ಕಳೆದುಕೊಳ್ಳುತ್ತದೆ ಮತ್ತು ತೆಳುವಾಗುವುದರಿಂದ ರಕ್ತನಾಳಗಳು ಹೆಚ್ಚು ಗೋಚರಿಸುತ್ತವೆ ಮತ್ತು ಕಪ್ಪು ವೃತ್ತಗಳು ಕಾಣಿಸಿಕೊಳ್ಳಲು ಕೊಡುಗೆ ನೀಡುತ್ತವೆ. 8ನೇ ಪ್ರಶ್ನೆ. ಯಾವ ಮರವನ್ನು ಮರಗಳ ರಾಜ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಶ್ರೀಗಂಧ, ಬಿ ಬೇವಿನ ಮರ, ಸಿ ಅರಳಿ ಮರ, ಡಿ ಆಲದ ಮರ. ಸರಿಯಾದ ಉತ್ತರ ಆಪ್ಷನ್ ಡಿ ಆಲದ ಮರ. ಆಲದ ಮರವು ಅದರ ಅಗಾಧ ಗಾತ್ರ, ಅಸಾಧಾರಣ ಜೀವಿತಾವಧಿ ಮತ್ತು ವೈಮಾನಿಕ ಬೇರುಗಳ ಮೂಲಕ ಅನಂತವಾಗಿ ವಿಸ್ತರಿಸುವ ವಿಶಿಷ್ಟ ಸಾಮರ್ಥ್ಯದಿಂದಾಗಿ ಮರಗಳ ರಾಜ ಎಂದು ಕರೆಯಲ್ಪಡುತ್ತದೆ. ಅದು ಬೆಳೆದಲ್ಲೆಲ್ಲ ಭೂದೃಶ್ಯವನ್ನು ಪ್ರಾಬಲ್ಯಗೊಳಿಸುತ್ತದೆ ಮತ್ತು ಅಸಂಖ್ಯಾತ ಜೀವಿಗಳಿಗೆ ಆಶ್ರಯ, ಆಹಾರ ಮತ್ತು ನೆರಳು ನೀಡುತ್ತದೆ. ಮರಗಳ ನಡುವೆ ಅದರ ರಾಜಸ್ಥಾನಮಾನವನ್ನು ಗಳಿಸುತ್ತದೆ. 9ನೇ ಪ್ರಶ್ನೆ. ಪುರುಷರು ಪ್ರತಿದಿನ ಯಾವುದನ್ನು ಸೇವಿಸುವುದರಿಂದ ಹೃದಯಾಘಾತ ಬರುವುದಿಲ್ಲ? ಆಪ್ಷನ್ಸ್ ಎ ಮೊಟ್ಟೆ, ಬಿ ಬಾಳೆಹಣ್ಣು, ಸಿ ಏಲಕ್ಕಿ, ಡಿ ಬಿಸಿ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಏಲಕ್ಕಿ. ಪುರುಷರು ಪ್ರತಿದಿನ ಒಂದು ಏಲಕ್ಕಿಯನ್ನು ಸೇವಿಸುವುದರಿಂದ ಅವರ ಶಕ್ತಿ ವರ್ಧಿಸುವುದಲ್ಲದೆ ನಾನಾ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡುತ್ತದೆ. ಏಲಕ್ಕಿ ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತದೆ. ದೇಹದಲ್ಲಿ ರಕ್ತದ ಹರಿವು ಸರಿಯಾಗಿದ್ದಾಗ ಆಮ್ಲಜನಕ ಮತ್ತು ಪೋಷಕಾಂಶಗಳು ಎಲ್ಲಾ ಅಂಗಗಳನ್ನು ಹೆಚ್ಚು ಸುಲಭವಾಗಿ ತಲುಪುತ್ತವೆ. ಇದು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುವುದಲ್ಲದೆ ವ್ಯಾಯಾಮದ ಸಮಯದಲ್ಲಿ ತ್ರಾಣವನ್ನು ಸುಧಾರಿಸುತ್ತದೆ. ಇದಲ್ಲದೆ ಏಲಕ್ಕಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಆಯಾಸ ಕಡಿಮೆಯಾಗುತ್ತದೆ ಮತ್ತು ದಿನವಿಡೀ ದೇಹವು ಸಕ್ರಿಯವಾಗಿಸುತ್ತದೆ. ಏಲಕ್ಕಿ ನೈಸರ್ಗಿಕವಾಗಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಇದರ ಸೇವನೆಯು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ, ಹೃದಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತದೆ. 10ನೇ ಪ್ರಶ್ನೆ. ದೀರ್ಘಕಾಲದ ಅನಾರೋಗ್ಯ ಕಾಯಿಲೆಯನ್ನು ನಿಯಂತ್ರಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಅಗಸೆ ಬೀಜ, ಬಿ ನುಗ್ಗೆ ಸೊಪ್ಪು, ಸಿ ದಾಲ್ಚಿನ್ನಿ, ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಎ ಅಗಸೆ ಬೀಜ. ಪ್ರಮುಖವಾಗಿ ಕ್ಯಾನ್ಸರ್, ಮಧುಮೇಹ, ಹೃದಯದ ಸಮಸ್ಯೆಯಂತಹ ದೀರ್ಘಕಾಲದ ಅನಾರೋಗ್ಯ ಕಾಯಿಲೆಯನ್ನು ನಿಯಂತ್ರಿಸಲು ಅಗಸೆ ಬೀಜ ಸಹಾಯ ಮಾಡುತ್ತದೆ. ಅಗಸೆ ಬೀಜದಲ್ಲಿರುವ ನಾರು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಮತ್ತು ಕರುಳಿನ ಬ್ಯಾಕ್ಟೀರಿಯಾವನ್ನು ಸಮತೋಲನಗೊಳಿಸುತ್ತದೆ. ಹೊಟ್ಟೆ ಉಬ್ಬರ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದೈನಂದಿನ ಸೇವನೆಯು ಕರುಳಿನ ಚಲನೆಯನ್ನು ಸರಾಗಗೊಳಿಸಲು ಮತ್ತು ಕೋಲನ್ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. 11ನೇ ಪ್ರಶ್ನೆ. ವಿಶ್ವದಲ್ಲಿ ಯಾವ ನಗರವನ್ನು ಶ್ವೇತನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಉದಯ್ಪುರ್, ಬಿ ಅವೀವ್, ಸಿ ಪ್ಯಾರಿಸ್, ಡಿ ಬ್ಯಾಂಕಾಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಅವೀವ್. ಇಸ್ರೇಲ್ನ ಟೆಲ್ ಅವೀವ್ ಅನ್ನು ವಿಶ್ವದ ಶ್ವೇತನಗರ ಎಂದು ಕರೆಯಲಾಗುತ್ತದೆ. ಇದು ಮೆಡಿಟೇರಿಯನ್ ಸಮುದ್ರದ ಇಸ್ರೇಲಿ ಕರಾವಳಿಯಲ್ಲಿರುವ ಬೌ ಹೌಸ್ ವಾಸ್ತುಶಿಲ್ಪದ ಅತಿದೊಡ್ಡ ಸಂಗ್ರಹಗಳಲ್ಲಿ ಒಂದಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.